ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ, ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ಸೌತ್ ಆಫ್ರಿಕಾ. ಮೇನ್ ಗುರು ಸೌತ್ ಆಫ್ರಿಕಾದವರು ಟಾಸ್ ಗೆದ್ಬಿಟ್ಟು ಈ ಬ್ಯಾಟಿಂಗ್ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಮೇನು ಇಲ್ಲಿ ಇಂಡಿಯಾಗೆ ಟಕ್ಕರ್ ಕೊಟ್ರ ಅಂದರೆ ಒಂದು ಲೆವೆಲ್ಗೆ ಟಕ್ಕರ್ ಕೊಟ್ಟರು ಅನ್ಬೋದು. ಮೇನು ಇಂಡಿಯಾಗೆ ಸಿಕ್ಕಾಪಟ್ಟೆ ಅಗ್ರಣಿಸಿ ತೋರಿಸ್ತಾ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಮೇನು ಸಂಜು ಸ್ಯಾಮ್ಸಂಗ್ ಸೇಮ್ ಔಟ್ ಆದರು ಅನ್ಬೋದು. ಈ ಮ್ಯಾಚಲ್ಲಿ ಸಂಜು ಸ್ಯಾಮ್ಸಂಗ್ ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು, ಫಸ್ಟ್ ಓವರಲ್ಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಟು ಒಟ್ಟಿನಲ್ಲಿ ಅವರು ಬೇಗನೆ 0ಗೆ ಔಟ್ ಆದರು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನಿಂದ ತೋರಿಸ್ರು ಅನ್ಬೋದು. ಇಲ್ಲಿ ಅಭಿಷೇಕ್ ಶರ್ಮಾ ಸಿಕ್ಕಾಪಟ್ಟೆ 50 ಹೊಡ್ಕೊಂಡ್ರೆ ಇಲ್ಲಿ ತಿಲಕ್ ವರ್ಮಾ ಲಾಸ್ಟ್ವರೆಗೂ ಇದ್ದೇ 100 ಹೊಡೆದ್ರು ಅನ್ಬೋದು. ಅವರಿಂದ ಸೂರ್ಯಕುಮಾರ್ ಯಾದವ್ ಬೇಗನೆ ಔಟ್ ಆದರು. ಹಾರ್ದಿಕ್ ಪಾಂಡೆ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸ್ರು. ರಿಂಕು ಸಿಂಗ್ ಸಿಕ್ಕಾಪಟ್ಟೆ ಮೇನ್ ಗುರು ಬೇಗನೆ ಔಟ್ ಆದರು ಅನ್ಬೋದು. ಇಲ್ಲಿ ಬಂದ ಹೊಸ ಬ್ಯಾಟ್ಸ್ಮನ್ ಅವರು 15 ರನ್ ಹೊಡೆದ್ರು. ಇಲ್ಲಿ ಅಕ್ಷಯ್ ಪಟೇಲ್ ಮತ್ತು ತಿಲಕ್ ವರ್ಮಾ ಲಾಸ್ಟ್ವರೆಗೂ ಇದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಮಿಡಲ್ ಓವರ್ ಆಗಲಿ ಒಟ್ಟಿನಲ್ಲಿ ಪವರ್ ಪ್ಲೇ ಆಗಲಿ ಸಿಕ್ಕಾಪಟ್ಟೆ ರನ್ನ ಇತ್ತು ಅನ್ಬೋದು. ಮಿಡಲ್ ಓವರಲ್ಲಿ ಸಿಕ್ಕಾಪಟ್ಟೆ ಇಂಡಿಯಾ ಒಂಚೂರು ಕುಸಿತು ಅನ್ಬೋದು. ಯಾಕೆಂದರೆ ಮಿಡಲ್ ಓವರ್ಗಳಲ್ಲಿ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ ಮಾರ್ಕಿ ಜಾನ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಸೌತ್ ಆಫ್ರಿಕಾದವರು ಒಂದು ಲೆವೆಲ್ಗೆ ಬೌಲಿಂಗ್ನ ಮಾಡಿದ್ರು ಮಿಡಲ್ ಓವರ್ಗಳಲ್ಲಿ. ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಲಾಸ್ಟ್ ಓವರಲ್ಲಿ ಒಂದು ಲೆವೆಲ್ಗೆ ರನ್ನ ಬಂತು. ಲಾಸ್ಟ್ 19ನೇ ಓವರಲ್ಲ 20ನೇ ಓವರಲ್ಲಂತೂ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ರು ಅನ್ಬೋದು. ಬೇಗನೆ ಔಟ್ ಮಾಡಿಕೊಂಡ್ರು ಅನ್ಬೋದು. ಅದೇ ಪವರ್ ಪ್ಲೇಯಲ್ಲಿ ಇಲ್ಲಿ ಬೇಗನೆ ಔಟ್ ಆದರು ಅನ್ಬೋದು. ಸಂಜು ಸ್ಯಾಮ್ಸಂಗು, ಅಭಿಷೇಕ್ ಶರ್ಮಾ 9ನೇ ಓವರಲ್ಲಿ ಔಟ್ ಆದರೆ ಇಲ್ಲಿ ತಿಲಕ್ ವರ್ಮಾ ಲಾಸ್ಟ್ವರೆಗೂ ಇದ್ದರು. ಸೂರ್ಯಕುಮಾರ್ ಯಾದವ್ ಅಗ್ರೆಸಿವ್ ಇಂಟರ್ವ್ಯೂನ ತೋರ್ಸಕ್ಕೆ ಹೋಗಿ ಔಟ್ ಆದರು 10ನೇ ಓವರಲ್ಲಿ. ಹಾರ್ದಿಕ್ ಪಾಂಡೆ 13ನೇ ಓವರಲ್ಲಿ ಔಟ್ ಆದರು. ಇಲ್ಲಿ ರಿಂಕು ಸಿಂಗು 18ನೇ ಓವರಲ್ಲಿ ಔಟ್ ಆದರೆ ಇಲ್ಲಿ ಒಟ್ನಲ್ಲಿ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ ಬಂದವ್ರ ಜೊತೆ ಎಲ್ಲ ಪಾರ್ಟ್ನರ್ಶಿಪ್ನ ಮಾಡಿದ್ದು ತಿಲಕ್ ವರ್ಮಾ. ಒಟ್ನಲ್ಲಿ 107 ರನ್ನ ಹೊಡೆದ್ರು, 7 4 8 6ನ ಹೊಡೆದ್ರು. ಒಟ್ನಲ್ಲಿ ಮೇನು 230 ಹೊಡಿತಾರೆ ಅಂದ್ಕೊಂಡೆ. ಇವರು 220ನ ಟಾರ್ಗೆಟ್ ಕೊಟ್ಟರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಸೌತ್ ಆಫ್ರಿಕಾ ಬೌಲರ್ ಒಂದು ಲೆವೆಲ್ಗೆ ಟಕ್ಕರ್ ಕೊಟ್ಟರು ಅನ್ನೋದಕ್ಕಿಂತ ಇಲ್ಲಿ ಟಾಸ್ ಮ್ಯಾಟ್ರ್ ಆಯಿತು. ಅದರಿಂದನೇ ಇಂಡಿಯಾಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಯಿತು. ಯಾರು ಇನ್ನೂ ಪಾರ್ಟ್ನರ್ಶಿಪ್ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು ಅನ್ಬೋದು ಇಂಡಿಯಾಗೆ. ಒಟ್ಟಿನಲ್ಲಿ ಒಂದು ಮಿಡಲ್ ಓವರ್ಗಳಲ್ಲಿ ಇಂಡಿಯಾ ಎಲ್ಲೋ ಒಂಚೂರು ಹಿಂದೆ ಉಳ್ಕತ್ತು. ಅದು ಬಿಟ್ಟರೆ ತಿಲಕ್ ವರ್ಮಾ ಅಭಿಷೇಕ್ ಶರ್ಮಾದಿಂದನೇ 219ನ ಇವರು ಹೊಡೆದ್ರು. ಒಟ್ಟಿನಲ್ಲಿ 219ನ ಸೌತ್ ಆಫ್ರಿಕಾದವರು ಟಾರ್ಗೆಟ್ ಮಾಡಕ್ಕೆ ಒಟ್ಟಿನಲ್ಲಿ ಮೇನ್ ಗುರು 220ನ ಇವರು ಚೇಸ್ ಮಾಡಕ್ಕೆ ಬಂದವರು ಅಂತ ಇಬ್ಬರು ಬ್ಯಾಟ್ಸ್ಮನ್ಗಳು ಸೌತ್ ಆಫ್ರಿಕಾದವರು 20 ರನ್ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಡಿಯನ್ ಸೌತ್ ಆಫ್ರಿಕಾದವರು ಚೆನ್ನಾಗಿ ತೋರಿಸ್ರು ಅನ್ಬೋದು. ಇಲ್ಲಿ ಪವರ್ ಪ್ಲೇಯಲ್ಲಿ ಅಶ್ವಥ್ ಸಿಂಗ್ ಅವರು ಮೇನು ಕ್ರೂಷಲ್ 3 ವಿಕೆಟ್ಗಳನ್ನ ತಕ್ಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಅಶ್ವಥ್ ಸಿಂಗ್ ಪವರ್ ಪ್ಲೇಯಲ್ಲಿ ಬಂದಾಗೆಲ್ಲ ಜಸ್ಟ್ 1 ವಿಕೆಟ್ನ ತಕ್ಕೊಟ್ಟು ಮಿಡಲ್ ಓವರ್ಗಳಲ್ಲಿ ಲಾಸ್ಟ್ ಓವರ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಅನ್ಬೋದು. ಅಕ್ಷಯ್ ಪಟೇಲ್, ಹಾರ್ದಿಕ್ ಪಾಂಡೆ ಮತ್ತು ವರುಣ್ ಚಕ್ರವರ್ತಿ, ರವಿ ವಿಷ್ಣು, ಅಶ್ವಥ್ ಸಿಂಗ್ ಬಂದವರೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಲಾಸ್ಟ್ವರೆಗೂ ಈ ಮ್ಯಾಚ್ ಯಾರು ಗೆಲ್ತಾರೆ ಅನ್ನೋದೇ ಗೊತ್ತಾಯ್ತಿರ್ಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸೌತ್ ಆಫ್ರಿಕಾ ಒಂದು ಲೆವೆಲ್ಗೆ ಟಕ್ಕರ್ ಕೊಟ್ಟರು ಅನ್ಬೋದು. ಇಲ್ಲಿ ಮಾರ್ಕಿ ಜಾನ್ಸಿ ಅವರು ಸಿಕ್ಕಾಪಟ್ಟೆ 54 ರನ್ ಹೊಡೆದ್ರು. ಇಲ್ಲಿ ಇಂಡಿಯಾ ಮೇಲೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಡಿಯಾವನ್ನ ತೋರಿಸ್ರು ಅನ್ಬೋದು. ಇಲ್ಲಿ ಮಿಡಲ್ ಓವರ್ಗಳಾಗಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇಂಡಿಯನ್ನ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳು ತೋರಿಸ್ರು ಅನ್ಬೋದು. ಒಟ್ಟಿನಲ್ಲಿ ತಿಲಕ್ ವರ್ಮಾ ಹೊಡೆದಿದ್ದ ಮೇನ್ 107 ರನ್ಗಳನ್ನ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಇಲ್ಲಿ ಗೊತ್ತಾಯಿತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪವರ್ ಪ್ಲೇಲಿ ಇಲ್ಲಿ ಮೇನು ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಅದರಿಂದನೇ ಇಂಡಿಯಾಗೆ ಒಂಚೂರು ಅಡ್ವಾಂಟೇಜ್ ಆಯಿತು. ಪವರ್ ಪ್ಲೇಲಿ ಇಂಡಿಯಾ 70 ರನ್ ಇದ್ದರೆ ಇವರು ಪವರ್ ಪ್ಲೇಲಿ ಜಸ್ಟ್ 50 ರನ್ನು ಮಿನಿಮಮ್ 50 ರನ್ ಇದ್ದರು. ಆಮೇಲೆ 9ನೇ ಓವರಲ್ಲಿ ಇವರು ಸೌತ್ ಆಫ್ರಿಕಾದವರು 90 ರನ್ ಇದ್ರು ಅನ್ಬೋದು. ಅದರಿಂದನೇ ಮ್ಯಾಚು ಇಂಡಿಯಾಗೆ ಕೈವಶ ಆಯಿತು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಅನ್ಬೋದು. ಅಶ್ವಥ್ ಸಿಂಗ್ ಆಗಲಿ ಹಾರ್ದಿಕ್ ಪಾಂಡೆ ಬಂದವರೆಲ್ಲ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಮೇನು ಸೌತ್ ಆಫ್ರಿಕಾ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ತೊಗೊಂಡ್ರು. ಒಟ್ಟಿನಲ್ಲಿ ಇಂಡಿಯಾ ಬೌಲರು ಒಂದು ಓವರಲ್ಲಿ ಎಲ್ಲೋ ಮ್ಯಾಚ್ ಗೆದ್ಬಿಡ್ತಾರೆ ಗುರು ಸೌತ್ ಆಫ್ರಿಕಾದವರು ಅನ್ನೋ ಮೂಮೆಂಟ್ಗಳಲ್ಲಿ ಇಲ್ಲಿ ಅಶ್ವಥ್ ಸಿಂಗು, ರವಿ ವಿಷ್ಣು
ಮೇನು ಇಲ್ಲಿ ಯಶವಂತ್ ಸಿಂಗ್ ಸಿಕ್ಕಾಪಟ್ಟೆ ಹೊಡ್ಸ್ಕೊಂಡ್ರು 3 ವಿಕೆಟ್ ಮೇನ್ ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು ಅನ್ಬೋದು. ಇಲ್ಲಿ ಡೇವಿಡ್ ಮಿಲ್ನರ್ ಅಂತ ಆಟನ ಆಡಲಿಲ್ಲ, ಸಿಕ್ಕಾಪಟ್ಟೆ ರನ್ನ ಕುಡ್ಕೊಂಡು ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಕ್ಲಾಸನ್ನು ಅಷ್ಟೇ, ಕ್ಲಾಸನ್ ಆಗಲಿ ಮಾರ್ಕಮ್ ಒಂದು ಲೆವೆಲ್ಗೆ ಚೆನ್ನಾಗಿ ಆಡಿದ್ರು ಅನ್ಬೋದು. ಯಾಕೆಂದರೆ ಅವರಿಂದನೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಸೌತ್ ಆಫ್ರಿಕಾ ಮೇಲೆ. ಒಟ್ಟಿನಲ್ಲಿ ಟಕ್ಕರ್ ಕೊಟ್ಟರು. ಅದು ಒಟ್ಟಿನಲ್ಲಿ ಸೌತ್ ಆಫ್ರಿಕಾದವರು ಒಟ್ಟಿನಲ್ಲಿ ಇಂಡಿಯಾಗೆ ನನ್ನ ಪ್ರಕಾರ ಇಲ್ಲಿ ಟಾಸ್ ಮ್ಯಾಟ್ರ್ ಆಯಿತು. ಒಟ್ಟಿನಲ್ಲಿ ಮಧ್ಯದಲ್ಲಿ ಲೇಟಾಗಾಯಿತು ಮ್ಯಾಚು. ಮಧ್ಯದಲ್ಲಿ ಅದೇನೋ ಹುಳ ಅದಂತೆ ಇದು ಒಟ್ಟಿನಲ್ಲಿ ಏನೇನೋ ಆಯಿತು, ಲೇಟಾಗಾದರೂ ಇವರು ಲೇಟೆಸ್ಟಾಗಿ ಇಂಡಿಯಾದವ್ರು ಗೆದ್ದರು. ಒಟ್ಟಿನಲ್ಲಿ ಇಂಡಿಯಾಗೆ 200 ರನ್ನು ಒಟ್ಟಿನಲ್ಲಿ ಹೊಡೆಯೋದಿಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ 200 ಹೊಡೆದ್ರಲ್ಲ ಅನ್ಕೋಬೇಕು. ಒಟ್ಟಿನಲ್ಲಿ ಇಂಡಿಯಾ ಚೆನ್ನಾಗಿ ಹೊಡೆದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಲಾಸ್ಟ್ ಓವರ್ ಮ್ಯಾಟ್ರ್ ಆಯಿತು. ಇಂಡಿಯಾಗೆ ಇನ್ನೂ ಜಾಸ್ತಿ ರನ್ನಿಂದನೇ ಗೆಲ್ಲೋ ಚಾನ್ಸಸ್ ಇತ್ತು. ಇಲ್ಲಿ ಹರ್ಷಲ್ ಸಿಂಗ್ ಸಿಕ್ಕಾಬಿಟ್ಟೆ ಲಾಸ್ಟ್ ಓವರಲ್ಲಿ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಆ ಮೂಮೆಂಟಲ್ಲಿ ಎಲ್ಲಿಗೂರು ಇಂಡಿಯಾ ಗೆದ್ದುಬಿಡ್ತಾರೆ. ಮಿಡಲ್ ಓವರ್ಗಳಲ್ಲಾಗಲಿ ಪವರ್ ಪ್ಲೇ ಒಂಚೂರು ರನ್ನು ಮಾಡಿದ್ಕೇನೆ ಇಲ್ಲಿ ಇಂಡಿಯಾ 20 ರನ್ಗಳಿಂದ ಗೆದ್ದರು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಅದರಿಂದನೇ ಪ್ರಿವ್ಯೂ ವಿಡಿಯೋ ಮಾಡಿದ್ದಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಮತ್ತು ಹರ್ಷಲ್ ಸಿಂಗ್ ಇವ್ರು 3 ಜನದಿಂದ ಇವ್ರು 3 ಜನ ಕಾಂಟ್ರಿಬ್ಯೂಷನಿಂದ ಇಂಡಿಯಾ ಗೆಲ್ತು. ಈ ರಿವ್ಯೂ ನಿಮಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 50 ಸಬ್ಸ್ಕ್ರೈಬರ್ ಇದೆ 200 ಹೋಗೋಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.